ಏನ್ರಪ್ಪ ಎಲ್ರು ಹೆಂಗಿದ್ದೀರಾ? ಸಂಡಕ್ಕಿದ್ದೀರಾ? ನಾನು ಸಂಡಕ್ಕಿದ್ದೀನಿ ಕಣ್ರಪ್ಪ. ಈ ಚಾನಲ್ಗೆ ಹಳ್ಳಿ ಮನೆ ಕತೆ ಚಾನಲ್ಗೆ ವಿಡಿಯೋ ಹಾಕ್ಬಿಟ್ಟು ಒಂದು ತಿಂಗಳೇನೇ ಆಯಿತು. ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ಅಂದರೆ ಈಗಲೇನು ಸರಿ ಹೋಗಿಲ್ಲ, ಪ್ರಾಬ್ಲಮ್ ಹಂಗೆ ಐತೆ. ಆದರೆ ಸುಮ್ಮನೆ ತುಂಬ ಜನ ಎಷ್ಟು ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ವಿಡಿಯೋ ಹಾಕಿ ಸಿಸ್ಟರ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ ಬರ್ತವೆ. ಸರಿ ಆಗಿಲ್ಲ, ಆದ್ರೂ ಪರವಾಗಿಲ್ಲ, ನಿಮ್ಮ ಖುಷಿಗೋಸ್ಕರ ಆದ್ರೂ ಹೆಂಗೋ ಮಾಡಿ ವಿಡಿಯೋನ ಹಾಕ್ತೀನಿ. ನಂದು ಅಕೌಂಟ್ ಡೀಟೇಲ್ಸ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ್ರಪ್ಪ. ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಅದಕ್ಕೆ ಸರಿ ಮಾಡ್ಕೊಂಡು ನೋಡಿ ನಿಲ್ಲಿಸಿ ವಿಡಿಯೋ ಹಾಕೋಣ ಅಂತ ಅನ್ಕೋತಾ ಇದ್ದೆ. ಆದರೆ ನೀವೆಲ್ಲ ಇಷ್ಟೊಂದು ಕೇಳ್ಕೊತಾ ಇದ್ದೀರಾ. ನಾನು ಒಂದು ತಿಂಗಳಿಂದ ವೆಯ್ಟ್ ಮಾಡಿದೆ, ಅದೂ ಏನೋ ಹಂಗೋ ಹಿಂಗೋ ಅನ್ನಂಗಿತ್ತು. ಪರವಾಗಿಲ್ಲ, ಹಾಕ್ತೀನಿ, ನಿಮಗೋಸ್ಕರ ಆದರೂ ಹಾಕ್ತೀನಿ. 1-2 ವಿಡಿಯೋಸ್ನ ಹಾಕ್ಕೊಂಡು ಹೋಗ್ತೀನಿ ಕಣ್ರಪ್ಪ. ನೀವು ನಾನು ವಿಡಿಯೋ ಹಾಕ್ತೀನಿ ಅಂತ ತಾನೇ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಾಪ ನೀವು ಕಾಯ್ತಾ ಇರೋದು. ನನಗೇನೋ ಆಯಿತು ಅಂತ ಹೇಳ್ಬಿಟ್ಟು ಹಾಕ್ಲಿಲ್ಲ ಅಂದರೆ ನೀವು ಎಷ್ಟು ದಿನ ಅಂತ ವೆಯ್ಟ್ ಮಾಡ್ತೀರಾ ಹೇಳಿ? ನನ್ನದೇ ಮಿಸ್ಟೇಕ್ ಆಗಿರೋದಲ್ವಾ? ಅದಕ್ಕೆ ನಾಳೆಯಿಂದ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕಣ್ರಪ್ಪ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ಸರಿನಾ? ಹೌದು, 1 ತಿಂಗಳು 1.5 ತಿಂಗಳಿಂದನೂ ಶಾನೆ ವಿಡಿಯೋಸ್ ಎಲ್ಲನೂ ಶಾನೆ ನಾನು ಕಡಿಮೆ 2-3 ಚಾನಲ್ ಇದ್ರೂ ಹಂಗು ಹಿಂಗು ಅಂತ ನನಗೆ ಆಗ್ತಾ ಇದ್ದೆ. ಅದು ಗೊತ್ತಲ್ಲ, ಎಲ್ರ ಮನೆಗೂ ಇದ್ದಿದ್ದೇನೆ ಪ್ರಾಬ್ಲಮ್ಮು, ಅದು ಇದು ಅನ್ನೋದು ಇರ್ತದೆ. ಮನಸ್ಸು ಸರಿ ಇಲ್ಲದಾಗೂ ಏನು ಮಾಡೋಕ್ಕಾಗಿಲ್ಲ. ಆದರೂ ಎಷ್ಟು ಬೇಜಾರಾದರೂ ಎಷ್ಟು ಕೆಲಸ ಇದ್ರೂ ನಾನಂತೂ 1-2 ಜನ ಹಾಕ್ಕೊಂಡು ಬಂದಿದ್ದೀನಿ. ಆದರೆ ಈ ಚಾನಲ್ಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ಅಂತ ವೀಡಿಯೋನೇ ಹಾಕಿರಲ್ಲ ಕಣ್ರಪ್ಪ. ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ 1ನೇ ತಾರೀಕಿಂದಲ್ವಾ, ಜುಲೈಯಿಂದ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ. ಎಲ್ಲರೂ ನಾಳೆ ಬರುತ್ತದೆ ಕಣ್ರಪ್ಪ, ವಿಡಿಯೋ ನೋಡಿ, ಸರಿನಾ? ದಯವಿಟ್ಟು ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳೋಕ್ಕೆ ಅಂತ ನನಗೆ ವಿಡಿಯೋ ಮಾಡಿದೆ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ, ನಂದೇನೇ ತಪ್ಪಾಗೈತೆ. ಪಾಪ ನೀವು ನನ್ನ ನಂಬಿಟ್ಟೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಆಗ್ತಾರೇನೋ ಎಂಟರ್ಟೈನ್ಮೆಂಟ್ ಸಿಗ್ತದೆ ನೋಡೋಣ ಅಂತ ಹೇಳ್ಬಿಟ್ಟು. ನಾನೇನು ತಿಂಗಳನ್ಗಟ್ಟೆ ಹಾಕ್ಲಿಲ್ಲ ಅಂದರೆ ನೀವು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳಿ. ನನಗೂ ಅರ್ಥ ಆಯ್ತದೆ, ಹಾಕ್ತೀನಿ ಕಣ್ರಪ್ಪ. ಅದೇನು ಪ್ರಾಬ್ಲಮ್ ಆಗಿ ದುಡ್ಡು ಬರ್ತದೋ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮಗೋಸ್ಕರ ಆದ್ರೂ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕಣ್ರಪ್ಪ. ದಯವಿಟ್ಟು ಎಲ್ಲರಿಗೂ ಬೇಜಾರಾಗಿರ್ತದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಸರಿನಾ? ಹಾಕ್ಕೊಂಡು ಹೋಗ್ತೀನಿ ವಿಡಿಯೋನ. ನೋಡಿ, ನಾಳೆಯಿಂದ ಬರ್ತದೆ, ಸಪೋರ್ಟ್ ಮಾಡಿ. ಹಂಗೇನೇ ಇನ್ನು ಬೇರೆ 2 ಚಾನಲ್ ಮನೆ ಕತೆ 2 ಚಾನಲ್ಗೂ ಶಾನೆ ಜನ ಕಮೆಂಟ್ ಅದ್ರಾಗೇನೇ ಹಾಕ್ತಾ ಇದ್ದೀರಾ. ಹಂಗೆ ಇನ್ನೂ ಜಾಸ್ತಿ ಆಗಿ ಅಂತ ಆಗಲೇ ನೀವು ಮನೆ ಕತೆ 1 ಚಾನಲ್ಲಾಗೆ 4 ವಿಡಿಯೋ ಹಾಕ್ತಾ ಇದ್ದೀನಿ. ಮನೆ ಕತೆ 2 ಚಾನಲ್ಲಾಗೆ ಒಂದೇ ಹಾಕ್ತಿರೋದು. ಒಂದ್ರಾಗ 4, ಒಂದ್ರಾಗ 1, ಇದ್ರಾಗ 2 ಆಗ್ತಾ ಇದ್ದೆ ಹಳ್ಳಿ ಮನೆ ಕತೆನಾಗೆ. ಇನ್ನೂ ಹಾಕಿ ಅಂತಿದ್ದೀರಾ. ಅದೇನಪ್ಪ ಎಲ್ಲ ಸೇರಿ 7 ವಿಡಿಯೋ ಸದ್ಯಕ್ಕೆ ಆಗ್ತಾ ಇರೋದು. ನನಗೂ ಸ್ವಲ್ಪ ಕಷ್ಟ ಆಯ್ತದೆ, ನೋಡೋಣ, ಆದರೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಆಗಕ್ಕಿಲ್ಲ. ಕತೆಗಳೆಲ್ಲ ಹೊಂದಿಸ್ಬೇಕು, ಮತ್ತೆ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ವಿಡಿಯೋ ಮಾಡೋಕೆ ಕೂತ್ಕೋಬೇಕು. ಸ್ವಲ್ಪ ಇರ್ತದೆ ಕಷ್ಟನೇ, ಆದರೂ ಪ್ರಯತ್ನ ಪಡ್ತೀನಿ. ಅದೇ ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳ್ಬಿಟ್ಟು ಒಂದು ಮಾಹಿತಿ ಕೊಡೋಣ, ನಾಳೆಯಿಂದ ಬರ್ತದೆ ವಿಡಿಯೋ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾಳೆ ಬರ್ತದೆ, ಎಲ್ಲರೂ ನೋಡ್ರಿ ಕಣ್ರಪ್ಪ, ಸರಿನಾ? ಇನ್ನೊಂದ್ಕಿತ ಕ್ಷಮಿಸ್ಬಿಡಿ ಎಲ್ಲರೂ.